ಇನ್ನು ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ಗುಡುಗು. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದೆ ಇದ್ರೆ, ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದೆ ಇದ್ರೆ ಪಕ್ಷ ಮಕ್ಕಾಡೆ ಮಲಗೋದು ಖಚಿತ. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಜವಾದ ಜನಪರ ಕಾಳಜಿ ಇರುವವರಿಗೆ ಅವಕಾಶ ಕೊಡಿ. ಯಾರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ನೀವೀಗ ನೋಡ್ತಾ ಇದ್ದಾರೆ ಅವರ ಟ್ವೀಟನ್ನು. ಕೆಲ ರಾಜಕೀಯ ಪಟ್ಟಭದ್ರರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಆಯಿತು. ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಿಕ್ಕೋಡಿಯಲ್ಲಿ ಆದ ಸೋಲಿನ ಪರಾಮರ್ಶೆಯನ್ನು ಹೈಕಮಾಂಡ್ ಮಾಡದೇ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅವನತಿಗೆ ಕಾರಣವಾಗಿದೆ. ಕಾರ್ಯಕರ್ತರ ಪಕ್ಷ ಎಂದು ಹೆಸರುವಾಸಿಯಾಗಿದ್ದ ಭಾರತೀಯ ಜನತಾ ಪಕ್ಷ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿರೋದು ವಿಷಾದನೀಯ. ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿ ಹಾಗೂ ಆಡಳಿತಾರೂಢ ಪಕ್ಷದ ಸಭೆಯಲ್ಲಿ ಭಾಗವಹಿಸುತ್ತಿದ್ದಂಥ ಶಾಸಕರು ಉಚ್ಚಾಟನೆ ಮಾಡದೆ ಉತ್ತರ ಕರ್ನಾಟಕದ ವಿಚಾರವಾಗಿ ಧ್ವನಿ ಎತ್ತುವಂಥ ವ್ಯಕ್ತಿ, ಸೊ ಅವ್ರನ್ನ ಟೊಂಕ ಕಟ್ಟಿ ಕೆಲಸ ಮಾಡಿದಂಥ ನನ್ನಂಥವ್ರಿಗೆ ಉಚ್ಚಾಟನೆ ಮಾಡೋದು, ನನ್ನಂಥವ್ರನ್ನ ಉಚ್ಚಾಟನೆ ಮಾಡೋದು. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ. ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ದು ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಎಂದು ಪಕ್ಷದ ಪ್ರಮುಖರು ವಿಶ್ಲೇಷಣೆ ಮಾಡಲಿ. ಸೊ ಬಿ ಶಿವಪ್ಪ, ಮಲ್ಲಿಕಾರ್ಜುನಪ್ಪ ಹಾಗೆ ಡಾಕ್ಟರ್ VS ಆಚಾರ್ಯರು ಸೇರಿದ ಹಾಗೆ ಪಕ್ಷದ ಅನೇಕ ಧುರೀಣರು, ಸಾವಿರಾರು ಕಾರ್ಯಕರ್ತರು ಪಕ್ಷವನ್ನು ಸಂಘಟಿಸಿದ್ದಾರೆ. ಅದರ ಪರಿಣಾಮದಿಂದ ಪಕ್ಷ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಾಧ್ಯವಾಗಿದ್ದು, ಬಿಡಿಗಾಸಿಲ್ಲದೆ ಕಾರ್ಯಕರ್ತರ ಓಡಾಟ, ಉಪಹಾರಕ್ಕೂ ಹಣವಿಲ್ಲದಿರುವಂಥ ಕಾಲಘಟ್ಟದಲ್ಲಿ ದಿವಂಗತ ಮಲ್ಲಿಕಾರ್ಜುನಪ್ಪನವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಪಕ್ಷವನ್ನು ಕಟ್ಟಿದ್ರು, ಮುನ್ನಡೆಸಿದ್ರು, ಕಾರ್ಯಕರ್ತರ ಮನೋಬಲವನ್ನು ಹೆಚ್ಚಿಸಿದ್ರು ಅಂತ ಕೂಡ ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಇನ್ನು ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಕೂಡ ಯತ್ನಾಳ್ ಸಿಕ್ಕಿಲ್ಲ. ಸೊ ಬಿಜೆಪಿಯ ಒಳಗೇನೆ ರೆಬೆಲ್ ಆಗಿದ್ದಂಥ ಯತ್ನಾಳ್ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟು ವಿವಾದಕ್ಕೂ ಕೂಡ ಕಾರಣ ಆಗಿದ್ರು. ಆದರೆ ನಿನ್ನೆಯಿಂದ ಯಾವಾಗ ಅವರು ಎಕ್ಸ್ಪೆಲ್ ಆದರು ಅಥವಾ ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು, ಆಗಿಂದ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಯತ್ನಾಳ್. ತಡರಾತ್ರಿ ದಿಲ್ಲಿಯಿಂದ ಬಂದು ವಾಸ್ತವ್ಯ ಹೂಡಿರುವಂಥ ಯತ್ನಾಳ್ ಸಿದ್ದಸಿರಿ ಶುಗರ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ. ತಡರಾತ್ರಿ ದಿಲ್ಲಿಯಿಂದ ಬಂದು ವಾಸ್ತವ್ಯ ಹೂಡಿರುವಂಥ ಯತ್ನಾಳ್ ನೆನೆಯಷ್ಟೇ 6 ವರ್ಷ ಉಚ್ಚಾಟನೆ ಆಗಿದ್ದಂಥ ಯತ್ನಾಳ್ ಬಿಜೆಪಿಯ ಶಿಸ್ತು ಸಮಿತಿ ಈ ಒಂದು ಆದೇಶವನ್ನು ನೀಡಿತು. 6 ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಅಂತ. ಸೊ ನಂತರ ಅವರು ಒಬ್ಬರೇ ನಡೆದುಕೊಂಡು ಬರುವಂಥದ್ದಿರ್ಬೋದು. ಸೊ ಹಾಗೆ ಅವರ ಮನೆ ಏನಿದೆ, ವಿಜಯಪುರದ ಮನೆ, ಅಲ್ಲೂ ಕೂಡ ಕಂಪ್ಲೀಟಾಗಿ ನೀರವ ಮೌನ ಆವರಿಸಿದೆ. ನೆನೆಯಷ್ಟೇ 6 ವರ್ಷ ಉಚ್ಚಾಟನೆ ಆಗಿದ್ದರು ಯತ್ನಾಳ್ ಅವರು ನಿರಂತರವಾಗಿ ಹೇಳಿಕೆಗಳನ್ನು ಪಕ್ಷದ ನಾಯಕರ ವಿರುದ್ಧ, ಪಕ್ಷದ ವ್ಯವಸ್ಥೆ ವಿರುದ್ಧ, ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಅವರು ಮಾತಾಡ್ಕೊಂಡು ಬಂದಿದ್ದರು. ಯಡಿಯೂರಪ್ಪ ಫ್ಯಾಮಿಲಿ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದರು. ರಾಜ್ಯ ಬಿಜೆಪಿಯಲ್ಲಿ ಏನೇನು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ರು. ಒಂದು ಟೀಮೇ ಇತ್ತು ಅವ್ರ ಜೊತೆಗೆ. ಆದರೆ ಇವತ್ತು ಯಾವ ತಂಡ ಕೂಡ ಸುತ್ತಮುತ್ತ ಕಾಣ್ತಾ ಇಲ್ಲ. ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದತ್ತಾತ್ರೇಯ ಪಾಟೀಲ್, ನಾವೀಗ ಗಮನಿಸ್ತಾ ಇದ್ದೀವಿ ಯತ್ನಾಳ್ ನಿನ್ನೆ ಉಚ್ಚಾಟನೆ ಆದ ನಂತರ, ನೀವೀಗ ಪಕ್ಷದ ಚೌಕಟ್ಟಿನ ಒಳಗಿರುವಾಗ ಬೇರೆ, ಒಮ್ಮೆ ಉಚ್ಚಾಟನೆ ಆದ ನಂತರ ನಿಮಗೆ ಕಾಡುವಂಥ ಪ್ರಶ್ನೆಗಳು ಬೇರೆ ಇರುತ್ತೆ, ಜೊತೆಗೆ ಯಾರ್ಯಾರು ನಿಲ್ತಾರೆ ಅನ್ನೋದು ಈಗ ಮುಖ್ಯ ಆಗುತ್ತೆ ಇಂಥ ಸಂದರ್ಭದಲ್ಲಿ. ಸೊ ಸದ್ಯಕ್ಕೆ ಯತ್ನಾಳ್ ಎಲ್ಲಿದ್ದಾರೆ, ಏನು, ಯಾರ ಕಾಂಟ್ಯಾಕ್ಟ್ ಆದರೂ ಸಿಕ್ಕಿದಾರಾ, ಹೇಗೆ? ಅವಿನಾಶ್, ನಿನ್ನೆ ಏನು ದೆಹಲಿಯಿಂದ ಸೀದಾ ಹೈದರಾಬಾದ್ ಮೂಲಕ ಚಿಂಚೋಳಿಯಲ್ಲಿರ್ತಕ್ಕಂಥ ಅವರ ಆ ಶುಗರ್ ಫ್ಯಾಕ್ಟ್ರಿ ಏನಿದೆ, ಸಿದ್ದಸಿರಿ ಶುಗರ್ ಫ್ಯಾಕ್ಟ್ರಿ ಇದೆ, ಅದರ ಗೆಸ್ಟ್ ಹೌಸ್ನಲ್ಲಿ ಸದ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಾಸ್ತವ್ಯ ಹೂಡಿರ್ತಕ್ಕಂಥದ್ದು. ಯಾಕಂತಂದರೆ ನಿನ್ನೆ ಏಕಾಏಕಿ ಬಿಜೆಪಿ ಹೈಕಮಾಂಡ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾರ ಸಂಪರ್ಕಕ್ಕೂ ಸಿಗದೆ ಅವರು ನೇರವಾಗಿ ಅಂತಂದರೆ ಆ ವಿಮಾನದ ಮೂಲಕ ಹೈದರಾಬಾದ್ ಏರ್ಪೋರ್ಟ್ಗೆ ಆಗಮಿಸಿದ್ರು. ಅಲ್ಲಿಂದ ತಡರಾತ್ರಿ ಅಂತಂದರೆ ರಸ್ತೆ ಮಾರ್ಗವಾಗಿ ಚಿಂಚೋಳಿ ಪಟ್ಟಣದಲ್ಲಿರ್ತಕ್ಕಂಥ ಸಿದ್ದಸಿರಿ ಶುಗರ್ ಫ್ಯಾಕ್ಟ್ರಿ ಏನಿದೆ, ಆ ಶುಗರ್ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ನಲ್ಲಿ ಸದ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಂಗಿರ್ತಕ್ಕಂಥದ್ದು. ನಾನು ಕೂಡ ಆ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿರ್ತಕ್ಕಂಥ ಆ ಗೆಸ್ಟ್ ಹೌಸ್ ಇದೆ, ಇದೇ ಗೆಸ್ಟ್ ಹೌಸ್ನಲ್ಲಿ ಸದ್ಯ ತಡರಾತ್ರಿ ಬಂದಿರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಂಗಿರ್ತಕ್ಕಂಥದ್ದು. ಮತ್ತು ಇಲ್ಲಿವರೆಗೂ ಕೂಡ ಯಾವ ನಾಯಕರು ಕೂಡ ಈ ಗೆಸ್ಟ್ ಹೌಸ್ ಹತ್ರ ಬಂದಿಲ್ಲ ಮತ್ತು ಯಾರನ್ನೂ ಕೂಡ ಒಳಗಡೆ ಬಿಡುವಂಥ ಗೋಜಿಗೂ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೋಗ್ತಾ ಇಲ್ಲ. ಯಾಕಂತಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆಯಿಂದನೂ ಕೂಡ ಯಾರ ಜೊತೆನೂ ಕೂಡ ಸಂಪರ್ಕವನ್ನು ಸಾಧಿಸಿಲ್ಲ. ಹೀಗಾಗಿ ಅಂತಂದರೆ ಯಾರಿಗೂ ಕೂಡ ಮುಂಭಾಗದ ಗೇಟನ್ನು ಬಂದ್ ಮಾಡಲಾಗಿದೆ ಮತ್ತು
ಸಿಬ್ಬಂದಿಗಳನ್ನು ಹಾಕಲಾಗಿದೆ. ಯಾಕೆಂತಂದರೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಖುದ್ದು ಯತ್ನಾಳ್ ಅವರು ಕೂಡ ಯಾರನ್ನೂ ಕೂಡ ಸಂಪರ್ಕ ಮಾಡುವಂಥ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಏನು ಅಂತಾರೆ, ಚಿಂಚೋಳಿ ಪಟ್ಟಣದಲ್ಲಿರ್ತಕ್ಕಂಥ ತಮ್ಮ ಗೆಸ್ಟ್ ಹೌಸ್ನಲ್ಲಿ ಸದ್ಯ ಆ ವಿಶ್ರಾಂತಿ ಮೂಡ್ನಲ್ಲಿರ್ತಕ್ಕಂಥ ಯತ್ನಾಳ್ ಅವರು ಯಾವಾಗ ಹೊರಗೆ ಬರ್ತಾರೆ ಮತ್ತು ಯಾರ ಜೊತೆನಾದರೂ ಏನು ಮಾತುಕತೆ ನಡೆಸುವಂಥ ಸಂದರ್ಭ ಎದುರಾಗುತ್ತಾ ಮತ್ತು ಮಾಧ್ಯಮಗಳಿಗೂ ಕೂಡ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕಂತಂದರೆ ಕಳೆದ 2-3 ಗಂಟೆಗಳಿಂದನೂ ಕೂಡ ನಾವು ವೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಯತ್ನಾಳ್ ಅವರು ವಿಶ್ರಾಂತಿ ಮೂಡ್ನಲ್ಲಿರ್ತಕ್ಕಂಥದ್ದು ಮತ್ತು ಹೊರಗಡೆ ಬರೋದಕ್ಕೂ ಕೂಡ ಅವರು ಪ್ರಯತ್ನ ಪಡ್ತಿಲ್ಲ ಮತ್ತು ಮಧ್ಯಾಹ್ನದವರೆಗೂ ಕೂಡ ಇಲ್ಲೇ ಇರ್ತಕ್ಕಂಥ ಸಾಧ್ಯತೆಗೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ದತ್ತಾತ್ರೇಯ. ಇದು ಯತ್ನಾಳ್ ಅವರ ಉಚ್ಚಾಟನೆ ನಂತರ ಈಗ ಅವರ ಗೆಸ್ಟ್ ಹೌಸ್ ಬಳಿ ಕೂಡ ಯಾರೂ ಕೂಡ ಹೆಚ್ಚಿನ ನಾಯಕರು ಕಂಡು ಬರ್ತಾ ಇಲ್ಲ, ಕಾರ್ಯಕರ್ತರು ಕೂಡ. ಸೊ BJPಯಿಂದ ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ ಫುಲ್ ಸೈಲೆಂಟ್ ಮೋಡಿಗೆ ಹೋದರೆ ನಿನ್ನೆ ಟ್ವೀಟ್ ಮಾಡಿದ್ರು, ನನ್ನ ಹೋರಾಟ ನಿಲ್ಲೋದಿಲ್ಲ, ಈ ಹಿತಾಸಕ್ತಿಗಳೇನಿದ್ದಾವೆ ರಾಜಕೀಯ ಹಿತಾಸಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳ ಉದ್ದೇಶ ಈಡೇರಿದೆ, ಆದರೆ ನನ್ನ ಹೋರಾಟ ಕಡಿಮೆ ಆಗಲ್ಲ ಅಂತ ಹೇಳಿದ್ದಾರೆ.